So in the further reactions, whatever we are going to discuss, in that case we need to concentrate on the alpha. Okay, so alpha hydrogen ಇದೆಯಾ ಇಲ್ವಾ ನಮಗೆ ಕೊಟ್ಟಿರುವಂತ ಕಾಂಪೌಂಡ್ ಗಳಲ್ಲಿ alpha hydrogen ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ನಾವು ನೆಕ್ಸ್ಟ್ ಫರ್ದರ್ ರಿಯಾಕ್ಷನ್ಸ್ ನ ಮಾಡಬೇಕು. So I'll tell what all the reactions which involve alpha hydrogen, so that we'll see later. So here this alpha hydrogen is ಏನಿದೆ ಈ alpha hydrogen is highly acidic. This is going to be highly acidic. So highly acidic ಅಂದ್ರೆ ಅರ್ಥ ಏನಾಗುತ್ತೆ ಇಲ್ಲಿ? It can give out what? Electron. H plus ion ಅದು ಆಚೆ ಕೊಡುತ್ತೆ. Okay, so highly acidic ಅಂದ್ರೆ it can easily give out the H plus. So easily H plus ಆಚೆಗೆ ಬರುತ್ತೆ. So ಈ H plus ಏನ್ ಆಚೆಗೆ ಬರುತ್ತೆ, that is going to combine with the OH of base. So that will combine with the OH of base. So ಈ H plus ಫಾರ್ಮ್ ಅಲ್ಲಿ ರಿಮೂವ್ ಆದ್ಮೇಲೆ ಕಾರ್ಬನ್ ಎಲೆಕ್ಟ್ರಾನ್ ಕೊಟ್ಬಿಟ್ಟು ರಿಮೂವ್ ಆಗಿರುತ್ತೆ. So as a result you can observe carbon getting negative charge. So ಈ ಏನ್ ಕಾರ್ಬನ್ ನೆಗೆಟಿವ್ ಚಾರ್ಜ್ ಬರುತ್ತೆ, that is involved in the resonance. So therefore because of resonance they are going to attain the stability. ಅದು ಅಲ್ಲದೆ ಇಲ್ಲಿ ಏನು ನಮಗೆ ಆಲ್ಡಿಹೈಡ್ ಅಥವಾ ಕೀಟೋನ್ ಏನು ಮಾಡ್ತೀವಿ ಅದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಕೂಡ. ಓಕೆ, ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಅಗೇನ್ ಇಲ್ಲಿ ಏನಾಗುತ್ತೆ ನಮಗೆ ರೆಸೊನೆನ್ಸ್ ಆಗುತ್ತೆ. ಬಿಕಾಸ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇಟ್ ಕಾಸಸ್ ರೆಸೊನೆನ್ಸ್. ಸೊ ಬಿಕಾಸ್ ಆಫ್ ದಟ್ ರೆಸೊನೆನ್ಸ್ ದಟ್ ಈಸ್ ಗೋಯಿಂಗ್ ಟು ಬಿ ಸ್ಟೇಬಲ್. ಸೊ ಅದ ಕಾಂಪೋನೆಂಟ್ ಏನಿರುತ್ತೆ ಅದು ಸ್ಟೇಬಲ್ ಆಗುತ್ತೆ. So this all reactions what you are observing is happening because of the alpha hydrogen. So ಈ alpha hydrogen ಇಂದ ಈ reaction ಗಳು ಆಗ್ತಿದೆ. So what all the reactions we are going to study under alpha hydrogen andre, so very important one, first is aldol and another one is cross aldol. So aldol and cross aldol condensation. ಏನು condensation ಅಂದ್ರೆ? ಸ್ಟೀಮ್ ಅನ್ನ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಮಾಡೋದು. ಸೊ ಕಂಡೆನ್ಸೇಷನ್ ಅಂದ್ರೆ ಹೇಳಿ Sir, gas get converted into a liquid form. ಸೊ ಕಂಡೆನ್ಸೇಷನ್ ಅಂದ್ರೆ ಇಲ್ಲಿ ಏನಾಗುತ್ತೆ, ನೀವು ಏನೊಂದು ಲಾರ್ಜರ್ ಸೈಜ್ ಮಾಲಿಕ್ಯೂಲ್ ಇತ್ತು ಅದನ್ನ ಸ್ಮಾಲರ್ ಕಂಪೇರ್ ಮಾಡೋದು, ಕಂಡೆನ್ಸ್ ಮಾಡೋದು. ಅಲ್ಲಿ ಯಾವ್ದನ್ ಬೇಕಾದ್ರೂ ನಾವು ಎಲಿಮಿನೇಟ್ ಮಾಡಬಹುದು. ವಾಟರ್ನ ಎಲಿಮಿನೇಟ್ ಮಾಡ್ಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಎಲಿಮಿನೇಟ್ ಎನಿಥಿಂಗ್. ಸೊ ದಟ್ ಅದನ್ನ ಎಲಿಮಿನೇಟ್ ಮಾಡಿದಾಗ ಅದ್ರದ್ದು ಮಾಲಿಕ್ಯೂಲ್ ಸೈಜ್ ಏನಾಗಬೇಕು, ಕಂಡೆನ್ಸ್ ಆಗ್ಬೇಕು, ಕಮ್ಮಿ ಆಗ್ಬೇಕು. ಸೊ ಈ ಕೇಸಲ್ಲಿ ನಾವು ವಾಟರ್ ಮಾಲಿಕ್ಯೂಲ್ ನ ಎಲಿಮಿನೇಟ್ ಮಾಡ್ತಿದ್ದೀವಿ. ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ತಿದೆ. ಸೊ ಅದರಿಂದ ಅದನ್ನ ನಾವು ಕಂಡೆನ್ಸೇಷನ್ ಅಂತ ಇಲ್ಲಿ ಕರಿತೀವಿ. ಸೊ ದಟ್ ಈಸ್ aldol and cross aldol condensation we are going to study here. So this cross aldol and aldol condensation reaction happens because of the presence of alpha hydrogen. Because of the presence of alpha hydrogen. ಅರ್ಥ ಆಗಿದೆಯಾ? ಪವನ್, okay. So reaction due to alpha hydrogen, first we'll take up aldol condensation. So aldol condensation ಬಂದ್ರೆ, so ಇಲ್ಲಿ
if I take HCHO, this is what formaldehyde. So ಇದನ್ನ ನಾನು aldol condensation ಯೂಸ್ ಮಾಡಬಹುದಾ? No, sir. ಇದನ್ನ aldol condensation ಮಾಡಬಹುದಾ? No, sir. So there is no alpha carbon here and there is no alpha hydrogen here. Okay, alpha carbon ಇದ್ರೆ ಮಾತ್ರ alpha hydrogen exist ಆಗುತ್ತೆ. alpha carbon ಇಲ್ಲ ಅಂದ್ರೆ exist ಆಗಲ್ಲ. So ಇದನ್ನ ನಾನು aldol ಆಗ್ಲಿ cross aldol ಗೆ ಯೂಸ್ ಮಾಡಕ್ ಆಗಲ್ಲ. Remember, very important. What about this? ಮಾಡ್ಬೋದು. ಇದನ್ನ ಯೂಸ್ ಮಾಡಬಹುದಾ? No, sir. No, sir. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲಿದೆ ಆಲ್ಫಾ ಕಾರ್ಬನ್? ಇದಲ್ವಾ ಆಲ್ಫಾ? Yes, sir. ಹೈಡ್ರೋಜನ್ ಎಲ್ಲಿದೆ ಅಲ್ಲಿ ಆ ಕಾರ್ಬನ್ ಹತ್ರ? ಇದೆಯಾ ಹೈಡ್ರೋಜನ್? ಇಲ್ಲ ಸರ್. ಆಲ್ಫಾ ಕಾರ್ಬನ್ ಮಾತ್ರ ಇದೆ ಇಲ್ಲಿ, ಬಟ್ ಹೈಡ್ರೋಜನ್ ಇಲ್ಲ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಐ ಕ್ಯಾನಾಟ್ ಟೇಕ್ ದಿಸ್ ಆಲ್ಸೋ. ಸೊ ಫಾರ್ಮಾಲ್ಡಿಹೈಡ್ ಅಥವಾ ಬೆನ್ಜಾಲ್ಡಿಹೈಡ್ ಎರಡನ್ನೂ ನಾನು aldol ಅಥವಾ ಕ್ರಾಸ್ aldol ಕಂಡೆನ್ಸೇಷನ್ ರಿಯಾಕ್ಷನ್ ಗೆ ತಗೊಳಕ್ಕಾಗಲ್ಲ, ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್. ಸೊ ಹಾಗಾದ್ರೆ ಯಾವ್ದನ್ನ ತಗೋಬಹುದು ಅದರ್ ದ್ಯಾನ್ ದ್ಯಾಟ್? ಸೊ ಅವನ್ನ ಬಿಟ್ಟು ಬೇರೆ ಇರುತ್ತಲ್ಲ, ಸೊ ಅದನ್ನ ನಾವು ತಗೋಬಹುದು. ಸೊ ವಾಟ್ ಡಸ್ ದಟ್ aldol ಕಂಡೆನ್ಸೇಷನ್ ರಿಯಾಕ್ಷನ್ ಸ್ಟೇಟ್? ಸೊ aldol ಕಂಡೆನ್ಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ಡಿಹೈಡ್ ಆರ್ ಕೀಟೋನ್. ನೀವು aldol ಆದ್ರೂ ತಗೋಬಹುದು ಅಥವಾ ಕೀಟೋನ್ ಆದ್ರೂ ತಗೋಬಹುದು. aldol ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು 2 moles ಆಫ್ ಸೇಮ್ ಯೂನಿಟ್ ತಗೋಬೇಕು. 2 moles ಆಫ್ ಸೇಮ್ ಯೂನಿಟ್. ಕೀಟೋನ್ ತಗೊಂಡ್ರೆ ಅದೇ 2 ತಗೋಬೇಕು, ಆಲ್ಡಿಹೈಡ್ ತಗೊಂಡ್ರೆ ಅದೇ 2 ತಗೋಬೇಕು, ಅಸಿಟೋನ್ ತಗೊಂಡ್ರೆ ಅದನ್ನೇ 2 moles ತಗೋಬೇಕು, ಅಸಿಟಾಲ್ಡಿಹೈಡ್ ತಗೊಂಡ್ರೆ ಅದನ್ನೇ 2 moles ತಗೋಬೇಕು. ಸೊ ಆ ತರ. ಓಕೆ, ಸೊ ವಿ ಹ್ಯಾವ್ ಟು ಟೇಕ್ ಸೇಮ್ ಯೂನಿಟ್. ಸೇಮ್ ಯೂನಿಟ್ ಏನಿದೆ ಅದನ್ನ 2 moles ತಗೋಬೇಕು. ಓಕೆ, ಸೊ ಸೇಮ್ ಇರಬೇಕು. ನೀವು ತಗೊಳ್ಳುವಂತ ರಿಯಾಕ್ಟೆಂಟ್ ಏನಿರುತ್ತೆ ಇಲ್ಲಿ ಅದು ಸೇಮ್ ಇರಬೇಕು. ದ ಆಲ್ಡಿಹೈಡ್ ವಿಚ್ ಯು ಟೇಕ್ ಆರ್ ಕೀಟೋನ್ ವಿಚ್ ಯು ಟೇಕ್, it has to be same. So here aldehyde or ketone which contains alpha hydrogen atom ಇರುವಂತಹ aldehyde ಅಥವಾ ketone ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು NaOH ಯಾವ NaOH? dilute NaOH. again this is very important, dilute NaOH. so dilute NaOH ನ ತಗೋತಿದೀವಿ. so dilute NaOH ಜೊತೆ ರಿಯಾಕ್ಟ್ ಆದಾಗ they undergo self condensation and they give beta hydroxy aldehydes. I'll show you that reaction. Beta hydroxy aldehydes. ಆ beta hydroxy aldehydes ನಾವು aldol ಅಂತ ಕರಿತೀವಿ. ಅಥವಾ ಕೀಟೋನ್ ತಗೊಂಡಿದ್ರೆ ನಿಮಗೆ beta hydroxy ketone ಬರುತ್ತೆ, which is ketol. aldol ಅಥವಾ ketol depending upon the reactant what you take. So this is what known as aldol condensation. So ಅದನ್ನು ನಾವು aldol condensation ಅಂತ ಕರಿತೀವಿ. So let me take acetaldehyde here. Is that right? acetaldehyde. So ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈಗ ಡೈರೆಕ್ಟ್ ಆಗಿ ನಿಮಗೆ ಮೆಕ್ಯಾನಿಸಮ್ ತೋರಿಸ್ತೀನಿ. ಸಿಂಪಲ್ ಮೆಕ್ಯಾನಿಸಮ್, ನೀವು ಅದನ್ನೇ ಬೇಕಾದ್ರೆ ರಿಯಾಕ್ಷನ್ ಆಗಿ ಬರೀಬಹುದು. ಓಕೆ, ಸೊ ವಾಟ್ ಹ್ಯಾವ್ ಟೇಕನ್ ಇಸ್ acetaldehyde. ಗೊತ್ತಾಗ್ತಿದೆ ಇದು acetaldehyde? Yes, sir. Yes, sir. ಪ್ಲಸ್ ಏನ್ ಮಾಡ್ಬೇಕು, ಇದನ್ನ ಈಗ ಫಸ್ಟ್ ನಾವು NaOH ಜೊತೆ ರಿಯಾಕ್ಟ್ ಮಾಡ್ತೀವಿ.
NaOH. ಸೊ NaOH ಅಲ್ಲಿ ಯಾರಿದ್ದಾರೆ? OH ಮೈನಸ್ ಇದ್ದಾರೆ. ಸೊ OH ಮೈನಸ್ ಎಲ್ಲಿಗೆ ಈಗ? H. OH Alpha ಜೊತೆ ಇಲ್ಲಿದೆ ನೋಡಿ, ಇದು ಆಲ್ಫಾ ಹೈಡ್ರೋಜನ್ ಅಲ್ವಾ? ಈ ಹೈಡ್ರೋಜನ್ OH ಜೊತೆ ಕಂಬೈನ್ ಆಗುತ್ತೆ. ಇದ್ರ ಎಲೆಕ್ಟ್ರಾನ್ ನ ಕೊಟ್ಬಿಟ್ಟು H+ ಆಗಿ OH ಮೈನಸ್ ಜೊತೆ ಕಂಬೈನ್ ಆಗಿ ದೇ ಫಾರ್ಮ್ ವಾಟ್? H2O. ಸೆಲ್ಫ್ ಕಂಡೆನ್ಸೇಷನ್. ಸೊ ಇಲ್ಲಿ ಈಗ ಏನಾಯ್ತು? ಯು ಹ್ಯಾವ್ ಗಾಟ್ CH2 ಮೈನಸ್ C double bond OH. So this is what we have got. So now what happens? ಇದು ನೀವು ನೋಡಿದ್ರೆ ಇದು ಏನು ಮೈನಸ್ ಸೈನ್ ಇದೆ. ಮೈನಸ್ ಸೈನ್ ಇದ್ರೆ ಇದು ಏನಾಗಿ ಆಕ್ಟ್ ಮಾಡುತ್ತೆ ಈಗ? Nucleophile. This acts as a nucleophile here. It acts as nucleophile. So ಇದನ್ನ ನಾನು ಏನ್ ಮಾಡ್ತೀನಿ? I am going to react with another mole of acetaldehyde. ಇನ್ನೊಂದು ಮೋಲ್ ಆಫ್ ಅಸಿಟಾಲ್ಡಿಹೈಡ್ ಇದೆ. ಈಗ ನಿಮ್ಗೆ ಡೌಟೇ ಇಲ್ಲ ಈ ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ. ಈ ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಅಟ್ಯಾಕ್ ಆಗ್ಬೇಕು? We are almost at the end of the chapter. ನೀವಿನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ. ನ್ಯೂಕ್ಲಿಯೋಫೈಲ್ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ? ಈ ಮೈನಸ್ ನಿಮ್ಗೆ ಗೊತ್ತಿದೆ, ನೀವು ಹೇಳ್ತಾ ಇಲ್ಲ ಅಷ್ಟೇ. ಸರ್ ಕಾರ್ಬನ್. ಸರ್ ಸಿ. ಹೇಳಕ್ ಇಷ್ಟೊತ್ತು ಬೇಕು ನಿಮ್ಗೆ. You know this thing. So this attacks to this position. So then what happens? So I'll write this one first. CH2 C double bond OH. So ಇದಕ್ಕೆ ಯಾವ್ದಕ್ಕೆ ಅಟ್ಯಾಚ್ ಆಗಿದೆ? ಕಾರ್ಬನ್ಗೆ. CH ಅಂತ ಬರ್ಕೋತೀನಿ ನೋಡಿ, ಇದನ್ನ CH ಅಂತ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ? ಇದು ಎಲೆಕ್ಟ್ರಾನ್ ತಗೊಂಡಿರುತ್ತೆ. ಸೊ ಆಕ್ಸಿಜನ್ ಗೆಟ್ಸ್ ನೆಗೆಟಿವ್ ಚಾರ್ಜ್ ಅಂಡ್ ಇಟ್ ಹ್ಯಾಸ್ CH3. ಈ ಸ್ಟೆಪ್ ಗೊತ್ತಾಯ್ತಾ? ಚೆಕ್ ಮಾಡಿ. CH3 C ಪಕ್ಕದ ಇನ್ನೊಂದು H ಇತ್ತಲ್ಲ, ಅದನ್ನ CH ತಗೊಂಡಿದ್ದೀನಿ. ಆ ಕಾರ್ಬನ್ಗೆ CH2 C double OH ಹಾಕಿದೆ. ಕ್ಲಿಯರ್? Yes sir. Yes sir. So next comes water. So ಎಲ್ಲಿತ್ತು ವಾಟರ್? ಡೈಲ್ಯೂಟ್ ಅಂತ. ಕರೆಕ್ಟ್. ಡೈಲ್ಯೂಟ್ ಅಂತ ಹೇಳಿದ್ನಲ್ಲ, ಡೈಲ್ಯೂಟ್ ಏನಿತ್ತು ಅಲ್ಲಿದೆ. ಡೈಲ್ಯೂಟ್ ಕಂಡೀಷನ್ ಇರೋದ್ರಿಂದ ವಾಟರ್ ಅಲ್ಲಿದೆ. ಆ ವಾಟರ್ ಇದೆಯಲ್ಲ, ಅದರಲ್ಲಿರುವಂತ H+ ಮತ್ತೆ OH ಮೈನಸ್. H+ ಎಲ್ಲಿಗೆ ಹೋಗುತ್ತೆ? ಓಕೆ, ಸೊ ಅದನ್ನ ಬರೀರಿ. ಓಕೆ, ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಎರಡು ಫಂಕ್ಷನಲ್ ಗ್ರೂಪ್ ಕಾಣಿಸ್ತಿದೆ ನಿಮ್ಗೆ. ಒಂದು ಆಲ್ಡಿಹೈಡ್, ಇನ್ನೊಂದು ಆಲ್ಕೋಹಾಲ್. ಇವೆರಡರಲ್ಲಿ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡ್ತೀರಾ? ಆಲ್ಡಿಹೈಡ್ಗೆ ಕೊಡಬೇಕು. ಹಾಗಾದ್ರೆ ಆಲ್ಡಿಹೈಡ್ ಇರುವಂತ ಕಾರ್ಬನ್ ಪಕ್ಕ ಇರುವಂತ ಕಾರ್ಬನ್ ಯಾವುದು? ಇದು ಯಾವ ಕಾರ್ಬನ್? ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನ್ ಇರೋ ಕಾರ್ಬನ್ ಯಾವುದು? ಬೀಟಾ ಕಾರ್ಬನ್. ಬೀಟಾಗೆ ಹೈಡ್ರಾಕ್ಸಿ ಗ್ರೂಪ್ ಅಟ್ಯಾಚ್ ಆಗಿದೆಯಾ? Yes sir. ಸೊ ಇದನ್ನ ನಾವೆಂತ ಕರಿತೀವಿ? ಬೀಟಾ ಹೈಡ್ರಾಕ್ಸಿ. ಯಾವ್ದಿದು ಗ್ರೂಪ್? ಆಲ್ಡಿಹೈಡ್. ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್. ಅದೇನಾದ್ರು ಇಲ್ಲಿ ಕೀಟೋನ್ ಇದ್ದಿದ್ರೆ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಆಗ್ತಿತ್ತು ಅಷ್ಟೇ. ಆಲ್ಡಾಲ್ ಅಂತ ಏನಕ್ಕೆ ಕರಿತಿದೀವಿ ನೋಡಿ? ಆಲ್ಡಿಹೈಡ್ ಇರೋದ್ರಿಂದ ಆಲ್ಡ್. OL ಆಡ್ ಮಾಡ್ತೀವಿ ಆಲ್ಕೋಹಾಲ್ಗೆ, OL. ಸೊ ಇಟ್ ಈಸ್ ಆಲ್ಡಾಲ್ ಅಷ್ಟೇ. ವೆರಿ ಸಿಂಪಲ್. ಕೀಟೋನ್ ಇದ್ದಿದ್ರೆ ಕೀಟಾಲ್, ಆಲ್ಡಿಹೈಡ್ ಇರೋದ್ರಿಂದ ಆಲ್ಡಾಲ್. ಅರ್ಥ ಆಯ್ತಾ ಇಲ್ವಾ? Yes sir. Okay. Yes sir. ನೆಕ್ಸ್ಟ್ ಏನಾಗುತ್ತೆ ನಮ್ಗೆ?
ಈ ಆಲ್ಡಾಲ್ ಫಾರ್ಮೇಶನ್ ಆಗ್ತಿದೆಯಲ್ಲ, ಇದಿಷ್ಟು ಪ್ರೋಸೆಸ್ ಏನ್ ಮಾಡಿದೀವಿ, ಇದಿಷ್ಟು ಪ್ರೋಸೆಸ್ ನಾವು ಆಲ್ಡಾಲ್ ಪ್ರಿಪೇರ್ ಮಾಡಿದೀವಿ ಅಷ್ಟೇ, ಇನ್ನು ಕಂಡೆನ್ಸೇಷನ್ ಮಾಡಿಲ್ಲ. ವಿ ಹ್ಯಾವ್ ಪ್ರಿಪೇರ್ ಆಲ್ಡಾಲ್, ಅಪ್ ಟು ಹಿಯರ್ ಆಲ್ಡಾಲ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಕಂಡೆನ್ಸೇಷನ್. ಇಲ್ಲಿ ತನಕ ಆಲ್ಡಾಲ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕಂಡೆನ್ಸೇಷನ್ ಆಗ್ಬೇಕು ಅದು. ಸೊ ಕಂಡೆನ್ಸೇಷನ್ ಆಗ್ಬೇಕು ಅಂದ್ರೆ ಆಸ್ ಐ ವಾಸ್ ಸೇಯಿಂಗ್, ವಾಟರ್ ಬರ್ಬೇಕು ಆಚೆಗೆ. ಸೊ ವಾಟರ್ ಬರ್ಬೇಕು ಅಂದ್ರೆ ನಮಗೆ ಎಚ್ ಮತ್ತೆ OH. ನಿಮ್ಗೆ OH ಕಾಣಿಸ್ತಾ ಇದೆ ಆಲ್ರೆಡಿ, ಹೌದಾ? Yes, sir. ಕಾಣಿಸ್ತಿದೆ, ಬೀಟಾ ಪೊಸಿಷನ್ ಅಲ್ಲಿ ಇದೆ ನೋಡಿ OH. You can see the OH in the beta position. Okay. So from where now I can remove the hydrogen? ಆಲ್ಫಾ ಕಾರ್ಬನ್ ಹತ್ರ. So alpha position ಅಲ್ಲಿ ಹೈಡ್ರೋಜನ್ ಮತ್ತೆ ಬೀಟಾ ಪೊಸಿಷನ್ ಅಲ್ಲಿ. ಸೊ ನಮ್ಗೆ ಕಂಡೆನ್ಸೇಷನ್ ಆಗ್ಬೇಕಾಗಿರೋದು ಫ್ರಮ್ ಆಲ್ಫಾ ಅಂಡ್ ಬೀಟಾ ರೀಜನ್, ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಇದನ್ನ CH2 ನ I can change. So for our easy understanding, I will change that to this form. ಗೊತ್ತಾಗಿದೆ ಈಗ? ಸೊ ಇಲ್ಲಿಂದ ಏನ್ ಮಾಡಿ ಈಗ, you can easily remove the H2. ಸೊ ಈ ಜಾಗದಲ್ಲಿ H2O ರಿಮೂವ್ ಆಗುತ್ತೆ. Is that clear? Yes, sir. Yes, sir. Yes, sir. ಸೊ ಈಗ ಇಲ್ಲಿ ನಿಮ್ಗೆ H2 ಎಲಿಮಿನೇಟ್ ಆಗ್ಬೇಕಂದ್ರೆ ಏನ್ ಮಾಡ್ತೀರಾ? ನಾನು ತೋರಿಸ್ತೆ ಯಾವ ಪೊಸಿಷನ್ ಇಂದ H2 ಹೋಗುತ್ತೆ ಅಂತ ತೋರಿಸ್ತೆ. ಬಟ್ ಏನ್ ಮಾಡಿದ್ರೆ H2 ಹೋಗುತ್ತೆ? ಡಬಲ್ ಬಾಂಡ್. ಏನ್ ಮಾಡಿದ್ರೆ ವಾಟರ್ ಹೋಗುತ್ತೆ. ಆಮೇಲೆ ಡಬಲ್ ಬಾಂಡ್ ಎಲ್ಲ ಆಮೇಲೆ. ವಾಟರ್ ರಿಮೂವ್ ಎಲಿಮಿನೇಟ್. ಏನ್ ಮಾಡ್ತೀರಾ? ವಾಟರ್ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಹಾ ಹೇಳಿ ಅದನ್ನ. ಹೀಟಿಂಗ್ ಮಾಡ್ಬೇಕು. ಓಕೆ. ಸೊ ಇಲ್ಲೇನ್ ಮಾಡ್ತೀವಿ ನಾವು, ಆಲ್ಫಾ ಮತ್ತೆ ಬೀಟಾ ಪೊಸಿಷನ್ ಇಂದ ವಾಟರ್ ರಿಮೂವ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಅದು ಹೇಗೆ ರಿಮೂವ್ ಆಗುತ್ತೆ ಅಂದ್ರೆ ಬೈ ಪ್ರೊವೈಡಿಂಗ್ ಸ್ಮಾಲ್ ಅಮೌಂಟ್ ಆಫ್ ಹೀಟ್. ಸೊ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ನ ಪ್ರೊವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಸೊ ಇಲ್ಲಿಂದ H2 ಎಲಿಮಿನೇಟ್ ಆದ್ರೆ ಯು ಕ್ಯಾನ್ ಸಿ ದಟ್ ಬಾಂಡ್ ವಿಲ್ ಶಿಫ್ಟ್ ಟು ದಿಸ್ ಪೊಸಿಷನ್. ಓಕೆ. ಸೊ ಆಕ್ಚುಲಿ ಅದು H+ ಬಾಂಡ್ ಶಿಫ್ಟ್ ಆಗುತ್ತೆ. OH ಎಲೆಕ್ಟ್ರಾನ್ ತಗೊಂಡು ಹೋಗೋದ್ರಿಂದ. ಸೊ ಇಲ್ಲಿದು ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. So I will show the continuation of this here. ಇಲ್ಲಿ ಪ್ರಾಡಕ್ಟ್ ಬರೀತೀನಿ. ಸೊ ಈಗ ನಮ್ಗೆ ವಾಟರ್ ಎಲಿಮಿನೇಟ್ ಆಯ್ತು. ಸೊ ವಾಟರ್ ಹೋದ್ಮೇಲೆ ರಿಮೈನಿಂಗ್ ಇದೆ ನೋಡಿ, CH3 CH ಡಬಲ್ ಬಾಂಡ್ CH CHO. C double bond. What is the IUPAC name? Butanol. Butanol. Yes. So this is the product. So this is the aldol condensed product. ಅರ್ಥ ಆಯ್ತಾ ಹೇಳಿದ್ದು? Yes, sir. Yes, sir. ಓಕೆ. ಸೊ ಇದು ಡೈರೆಕ್ಟ್ ಆಗಿ ನಾನು ಮೆಕ್ಯಾನಿಸಮ್ ತೋರಿಸಿದ್ದೀನಿ ನಿಮ್ಗೆ. ಆಮೇಲೆ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಬಟ್ ಮೆಕ್ಯಾನಿಸಮ್ ನೋಡಿ, ವೆರಿ ಸಿಂಪಲ್. ನೀವು ಯಾವುದೇ ಒಂದು ಆಲ್ಡಲ್ ಕಂಡೆನ್ಸೇಷನ್ ಯಾವುದೇ ಕೊಟ್ಟರು ಇದೆಷ್ಟೇ ಮೆಥಡ್ ಮಾಡಿದ್ರು ಸಾಕು. ನೀವು ಇಷ್ಟು ಬರೆದ್ರು ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ನಥಿಂಗ್ ಟು ವರಿ. ನೀವು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಮೇ ಬಿ ದೇ ಹ್ಯಾವ್ ಗಿವನ್ ಇನ್ ಡಿಫ್ರೆಂಟ್ ಮ್ಯಾನರ್. ನಿಮ್ಗೆ ಯಾವ್ದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನ ಫಾಲೋ ಅಪ್ ಮಾಡಿ. ಸೊ ದಿಸ್ ಇಸ್ ಸಿಂಪ್ಲಿ ನಿಮ್ಗೆ ಗೊತ್ತಾಗುತ್ತೆ, ಒಂದೊಂದು ಸ್ಟೆಪ್, ಈಚ್ ಸ್ಟೆಪ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದೇ ಸೇಮ್ ಸೆಟ್ ಅಲ್ಲಿ ಮಾಡ್ಕೊಂಡು ಹೋಗೋಣ. ಸೊ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯೂಟೇನಾಲ್. ಓಕೆ. ಸೊ ನೀವು NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೋಡೋದಾದ್ರೆ ಆ ಬ್ಯೂಟೇನಾಲ್ ನ ನಾವು ಕ್ರೋಟೋನಾಲ್ಡಿಹೈಡ್ ಅಂತ ಕರಿತೀವಿ. 2-ಬ್ಯೂಟೇನಾಲ್ ಏನಿದೆ ಅದನ್ನ ಕ್ರೋಟೋನಾಲ್ಡಿಹೈಡ್ ಅಂತ ಕರೀತಾರೆ. ಸೊ ಅದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗಿತ್ತು, ನಾವು ಲಾಸ್ಟ್ ಟೈಮ್ ಸಾಲ್ವ್ ಮಾಡಿದ್ವಿ. ಕ್ರೋಟೋನಾಲ್ಡಿಹೈಡ್.
ಇದನ್ನೇ ಈಗ ನಾನು ಬರ್ದಿದ್ದೀನಲ್ಲ ಅದೇ ಕ್ರೋಟೋನಾಲ್ಡಿಯಡ್. ಸುಮ್ನೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ ಅದನ್ನ. ನೀವು NCERT ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ರೆ ಅಬ್ಸರ್ವ್ ಮಾಡಿ, ಆಲ್ಡಾಲ್ ಕಂಡೆನ್ಸೇಷನ್ ಅಲ್ಲಿ 2 ಬ್ಯೂಟಿನಾಲ್ ಹತ್ರ ಕ್ರೋಟೋನಾಲ್ಡಿಯಡ್ ಅಂತ ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ. ಸಿಂಪಲ್ ಆಗಿ ನಾನು ಇದನ್ನೇ ಹೇಳೋದು, ಟೆಕ್ಸ್ಟ್ ಬುಕ್ ಅಲ್ಲಿ ಸಿಂಗಲ್ ವರ್ಡ್ ನಿಮ್ಗೆ ನೆನ್ಪಿರ್ಬೇಕು. ಸುಮ್ನೆ ನಾನು ಹೇಳಲ್ಲ ನಿಮ್ಗೆ. ಯಾಕೆ NCERT ಟೆಕ್ಸ್ಟ್ ಬುಕ್ ಸಾಕು ಕೆಮಿಸ್ಟ್ರಿಗೆ, ಯಾಕೆ NCERT ಟೆಕ್ಸ್ಟ್ ಬುಕ್ ಸಾಕು ಕೆಮಿಸ್ಟ್ರಿಗೆ ಅಂತ ಹೇಳ್ತಿದ್ವಿ, ಇದೇ ರೀಸನ್ಗೆ. We can never guess from what point the question arises here. So that is very important. ನಮ್ಗೆ ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದು ಸಿಂಗಲ್ ವರ್ಡ್ ನೆನ್ಪಿರ್ಬೇಕು. ಅಷ್ಟು ಕೀನ್ ಆಗಿ ಅಷ್ಟು ಚೆನ್ನಾಗಿ ಓದ್ಬೇಕು ಅದನ್ನ. ಸಿಕ್ತಾ ಟೆಕ್ಸ್ಟ್ ಬುಕ್ ಇಟ್ಕೊಂಡಿರೋರಿಗೆ? ಇಟ್ಕೊಂಡಿದ್ರೆ ಯಾರೋ ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ರೆ ನೋಡಿ ಅಲ್ಲಿ ಇದೆಯಾ ಚೆಕ್ ಮಾಡಿ. ನನ್ನ ಹತ್ರ ಇರೋ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಓಕೆ, ಸೊ ಕ್ಲಿಯರ್ ಆಗಿದೆ ಈಗ ಎಷ್ಟು ಆಲ್ಡಾಲ್ ಕಂಡೆನ್ಸೇಷನ್? Yes, sir. ಸೊ ಯು ಟ್ರೈ ವಿತ್ ಪ್ರೋಪನಲ್. ಪ್ರೋಪನಲ್ ನ ತಗೊಳ್ಳಿ, ರೈಟ್ ದ ಸ್ಟ್ರಕ್ಚರ್ ಆಫ್ ಪ್ರೋಪನಲ್ ಅಂಡ್ ಫೈಂಡ್ ದ ಪ್ರಾಡಕ್ಟ್. ಪ್ರೋಪನಲ್ ನ ತಗೊಂಡು, ಇಲ್ಲಾಂದ್ರೆ ಜಸ್ಟ್ ವೇಟ್ ಫಾರ್ ಅ ಸೆಕೆಂಡ್, ಐ ವಿಲ್ ಡೂ ಒನ್ ಥಿಂಗ್. ಸೊ ಐ ವಿಲ್ ಸಾಲ್ವ್ ದಿಸ್ ಇನ್ ಈಸಿ ಮ್ಯಾನರ್. ಸೊ ಇದನ್ನ ಒಂದು ಸಿಂಪಲ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಸಿಂಪಲ್ ಮೆಥಡ್ ಕಲ್ತ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡಿ. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಗಿದೆಯಾ ಈಗ? Yes, ಕ್ಲಿಯರ್ sir. ದಿಸ್ ನಾವು. ಸೊ ಇದೇ ಸೇಮ್ ಕಾಂಪೌಂಡ್ ನ ತಗೊಂಡು ನಾವು ಸಿಂಪಲ್ ಮೆಥಡ್ ಆಗಿ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದು ನೋಡೋಣ. Okay, so I'll take the same molecule CH3 CH1 ತಗೋತೀನಿ. ಇದು 2 ಯೂನಿಟ್ಸ್ ತಗೋಬೇಕು, ನಿಮ್ಗೆ ಗೊತ್ತಿದೆ 2 ಯೂನಿಟ್ಸ್ ತಗೋಬೇಕು. ಸೊ ಇದನ್ನ ಡೈಲ್ಯೂಟ್ NaOH ಮತ್ತೆ ಹೀಟ್, ಡೈಲ್ಯೂಟ್ NaOH ಮತ್ತೆ ಹೀಟ್. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವಿಲ್ಲಿ ಎರಡರಲ್ಲಿ 2 ಯೂನಿಟ್ ಇರುತ್ತೆ ಅನ್ಕೊಳ್ಳಿ. ನಿಮಗೆ 2 ಆಲ್ಡೈಡ್ ಯೂನಿಟ್ ಇದೆ, ಅದರಲ್ಲಿ ಒಂದು ಆಲ್ಡೈಡ್ ಯೂನಿಟ್ ಇಂದ ಮಾತ್ರ ಆಲ್ಫಾ ಹೈಡ್ರೋಜನ್ ತಗೋಬೇಕು. ನೀವು ಎರಡರಲ್ಲಿ ಯಾವ್ದಾದ್ರು ಚೂಸ್ ಮಾಡಿ, ಎರಡು ಸೇಮ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಎರಡರಲ್ಲಿ ಒಂದರಿಂದ ಮಾತ್ರ ಆಲ್ಫಾ ಹೈಡ್ರೋಜನ್ ತಗೋಬೇಕು. ಸೊ ನಾನು ಫಸ್ಟ್ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಒಂದನ್ನ ಹೇಗ್ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ, ಸೊ ಐ ವಿಲ್ ರೈಟ್ ಲೈಕ್ ದಿಸ್. ಓಕೆ, ಸೊ ಇನ್ನೊಂದು ನಮ್ಗೆ ಗೊತ್ತಿದೆ, ಕಂಡೆನ್ಸೇಷನ್ ಅಂದಾಗ ಏನಾಗ್ಬೇಕು, ವಾಟರ್ ರಿಮೂವ್ ಆಗ್ಬೇಕು ಅಲ್ವಾ. ಸೊ ನಿಮ್ಗೆ H2O ಬೇಕು. ಸೊ ಇದನ್ನ ಹೀಗ್ ಬರ್ಕೋತೀನಿ, ಇನ್ನೊಂದು ಕಾಂಪೋನೆಂಟ್ ಏನಿದೆ ಅದನ್ನ ಹೀಗ್ ಬರ್ಕೋತೀನಿ. ಕ್ಲಿಯರ್ ಆಗಿದ್ಯಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ವಾಟರ್ ಮಾಲಿಕ್ಯೂಲ್ ಇದು ಎಲಿಮಿನೇಟ್ ಆಗುತ್ತಾ ಇಲ್ಲಿ ವಾಟರ್ ಮಾಲಿಕ್ಯೂಲ್? ಸೊ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಮಾಡಿ, ಏನು ತಲೆಗೆಡ್ಸ್ಕೊಬೇಡಿ. ಇನ್ನು ಇವೆರಡನ್ನ ಬರೆಯೋದು ಅಷ್ಟೇ, ಜೊತೆಗೆ ಇವೆರಡನ್ನ ಒಟ್ಟಿಗೆ ಬರೀರಿ. ಓಕೆ, ಸೊ ಒಟ್ಟಿಗೆ ಬರೆಯಕ್ಕೆ ಏನ್ ಮಾಡೋದು, ಇಲ್ಲಿ ನೋಡಿ ಇಲ್ಲೇನಿದೆ, ಇದು ಹಂಗೆ ಇರಲಿ, ಇಲ್ಲಿಂದ ಬರ್ಕೊಳ್ಳೋಣ. ಸೊ CHO ಇದೆ ಫಸ್ಟ್, ಇದನ್ನ ಬರ್ಕೊಳ್ಳಿ CHO. ಅದಾದ್ಮೇಲೆ ಯಾವ್ದಿದೆ, CH ಇದೆ, ಸಿಂಗಲ್ ಬಾಂಡ್ CH. ಇವಾಗ ಇಲ್ಲಿಗೆ ಬನ್ನಿ, ಈ ಕಾರ್ಬನ್ ಹತ್ರ ಡಬಲ್ ಬಾಂಡ್ ಇದೆ. ಸೊ CH ಹತ್ರ ಡಬಲ್ ಬಾಂಡ್, ಸೊ CH ಡಬಲ್ ಬಾಂಡ್. ಇನ್ನೊಂದು ಉಳ್ಕೊಂಡಿದೆ CH3 ಉಳ್ಕೊಂಡಿದೆ. ದಟ್ಸ್ ಇಟ್. ಸೇಮ್ ಬಂದಿದೆಯಾ ನೋಡಿ, ಅಬ್ಸರ್ವ್ ಮಾಡಿ. ಬ್ಯೂಟಿನಾಲೆ ಬಂದಿದೆಯಾ ನೋಡಿ, ಕ್ರೋಟೋನಾಲ್ಡಿಯಡೆ ಬಂದಿದ್ಯಾ? Yes, sir. ಇದು ಸಿಂಪಲ್ ಮೆಥಡ್, ಬಟ್ ಇದನ್ನ ನಾನು ಎಕ್ಸಾಮ್ಸ್ಗೆ ಅಕ್ಸೆಪ್ಟ್ ಮಾಡಲ್ಲ. ಈಗಲೇ ಹೇಳಿದೀನಿ, ನೀವು ಟೆಸ್ಟ್ ಕೊಟ್ಟಾಗ ಈ ತರ ಏನಾದ್ರು ಬರ್ದ್ಬಿಟ್ಟು ಆನ್ಸರ್ ಬರ್ದಿಟ್ಬಿಟ್ರೆ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ ಅನ್ನೋದಕ್ಕೆ ನಾ ಕೊಟ್ಟಿರೋದಷ್ಟೇ. ಇದು ಶಾರ್ಟ್ ಕಟ್, ಇದು ಒಂಥರ ಟ್ರಿಕ್ ತರ ಇದು. ಆಮೇಲೆ ಇದು ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಯೂಸ್ ಮಾಡ್ಬೇಕು. ಇದನ್ನ ಆಮೇಲೆ ಎಕ್ಸಾಮ್ ಬರ್ದ್ಬಿಟ್ಟಿರ, ಎಕ್ಸಾಮ್ ಬರ್ದ್ರೆ ಆಗಲ್ಲ. ಇದು ನಾನ್ ಬೇಕಾದ್ರೆ ಮಾರ್ಕ್ಸ್ ಕೊಡ್ಬೋದು ನಮ್ಮ ಮಕ್ಳು ಅಂದ್ಬಿಟ್ಟು, ಆಮೇಲೆ ಬೋರ್ಡ್ ಅಲ್ಲಿ ಮಾರ್ಕ್ಸ್ ಕೊಡಲ್ಲ. ಸೊ ಅದಕ್ಕೋಸ್ಕರ ಇದು ನಿಮ್ಗೆ ಈಸಿ ಆಗ್ಲಿ ಅಂತ ಅಷ್ಟೇ.
but you don't follow this method. ಅರ್ಥ ಆಗಿದ್ಯಾ? ಸರ್ ಹಾಗಿದ್ರೆ ಎಕ್ಸಾಮ್ಗೆ ಮೊದ್ಲು ಬರ್ಸಿದ್ರಲ್ಲ ಆತರ ಬರಿಬೇಕಾ? ಆ ತರ ಬರಿಬಹುದು, ಇಲ್ಲ ನಿಮ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ಆ ತರನು ಫಾಲೋ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ನಿಮ್ಮ ಬುಕ್ಸ್ ಅಲ್ಲಿ ಇರೋ ಪ್ರಕಾರನೇ 2 ಮಾಲಿಕ್ಯೂಲ್ ನ ತಗೊಂಡು ಅದರಲ್ಲಿ ನಾನೇನು ಆಕ್ಚುಲಿ ನಿಮ್ ಬುಕ್ಸ್ ಅಲ್ಲಿ ಇರೋದು ಮೆಕ್ಯಾನಿಸಮ್ ವೈಸ್ ಇರೋದು ಬುಕ್ ಅಲ್ಲೂ. ನಾನು ಬರ್ಸಿದ್ನಲ್ಲ ಆ ಮೆಕ್ಯಾನಿಸಮ್ ವೈಸ್ ಅಲ್ಲಿ ಇರೋದು ಬುಕ್ ಅಲ್ಲೂ, ನೀವು ಅಬ್ಸರ್ವ್ ಮಾಡಿ. ನೀವು NCERT ಟೆಕ್ಸ್ಟ್ ಬುಕ್ ಅಲ್ಲೂ ಆ ಮೆಕ್ಯಾನಿಸಮ್ ವೈಸ್ ಇದೆ. ಬಟ್ ಏನಂದ್ರೆ ನಿಮ್ಗೆ NCERT ಬುಕ್ ಅಲ್ಲಿ ಅಷ್ಟು ಡೀಟೇಲ್ಡ್ ಮೆಕ್ಯಾನಿಸಮ್ ತೋರಿಸಿಲ್ಲ, ಸಿಂಪಲ್ ಮೆಕ್ಯಾನಿಸಮ್ ತೋರಿಸಿದ್ದಾರೆ. ಗೊತ್ತಾಗ್ತಿದ್ಯಾ? ಯಾಕೆಂದ್ರೆ ಇದು ನಾನ್ ಅಕ್ಸೆಪ್ಟ್ ಮಾಡ್ಬೋದು, ಬಟ್ ಬೋರ್ಡ್ ಅಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಅದೇ ಪ್ರಾಬ್ಲಮ್ ಅಷ್ಟೇ. ನೀವು ಮಾಡೋದ್ರಿಂದ ಪ್ರಾಡಕ್ಟ್ ಸೇಮ್ ಬರುತ್ತೆ, ಬರಲ್ಲ ಅಂತ ಏನಿಲ್ಲ, ಬಟ್ ಬೋರ್ಡ್ ಅಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ನಾನು ಇದೇನಕ್ಕೆ ಹೇಳ್ಕೊಡ್ತಿದ್ರೆ ನಿಮ್ಗೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ. ಅರ್ಥ ಆಗ್ತಿದ್ಯಾ? Yes, sir. ಸೊ ಅದೇ ರೀತಿ ಇಫ್ ಐ ಟೇಕ್ ಅಸಿಟೋನ್ CH3 C ಡಬಲ್ ಬಾಂಡ್ O CH3 ಇದನ್ನು ತಗೊಂಡ್ವಿ ಅನ್ಕೊಳ್ಳಿ, 2 moles. ಸೊ ಇದ್ರಲ್ಲೂ ಅದೇ ರೀತಿ ಸೇವ್ ಮಾಡ್ತೀವಿ ನಾವು. ನಡೆಸಿರ್ತೀನಿ. ಇದ್ರಲ್ಲಿ ಏನ್ ಮಾಡ್ತೀವಿ ಈಗ, ಒಂದು ತಗೊಳ್ಳಿ CH C ಡಬಲ್ ಬಾಂಡ್ O CH3 2 ಹೈಡ್ರೋಜನ್, ಇನ್ನೊಂದು C ಡಬಲ್ ಬಾಂಡ್ O CH3 CH. ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಿ. ಓಕೆ, ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡೋದ್ಮೇಲೆ ಇನ್ನೇನ್ ಬರುತ್ತೆ ನೋಡಿ, CH C ಡಬಲ್ ಬಾಂಡ್ O CH3. ನೆಕ್ಸ್ಟ್ ಇಲ್ಲಿದೆ ನೋಡಿ, ಈ C ಬರೀ ಒಂದೇ C ಇರೋದು, C ಡಬಲ್ ಬಾಂಡ್ CH3 CH3. ಅರ್ಥ ಆಯ್ತಾ ಇಲ್ವಾ ಇದು? ಸರ್ ಇನ್ನೊಂದ್ಸತಿ ಹೇಳಿ. ಸೊ ಐ ಹ್ಯಾವ್ ಟೇಕನ್ ಅಸಿಟೋನ್ ಹಿಯರ್. ಮೇಲೆ ನಾನು ಅಸಿಟಾಲ್ಡೇಟ್ ತಗೊಂಡಿದ್ದೆ ಮೇಲೆ ನೋಡಿ, ಇಲ್ಲಿ ಅಸಿಟಾಲ್ಡೇಟ್ CH3 CHO. ಇಲ್ಲಿ ನಾನು ಏನ್ ತಗೊಂಡಿದ್ದೀನಿ, ಅಸಿಟೋನ್ ತಗೊಂಡಿದ್ದೀನಿ. ಸೊ ಅಸಿಟೋನ್ ತಗೊಂಡು CH3 C ಡಬಲ್ ಬಾಂಡ್ CH3 ಬರ್ಕೊಂಡಿದ್ದೀನಿ. ಯಾವ ತರ ಬರ್ದಿದ್ದೀನಿ? ಸೊ ಇಲ್ಲಿ ನೋಡಿ 3 H ಅಲ್ವಾ, 1 2 3 H, CH3 ಇದು C ಡಬಲ್ ಬಾಂಡ್ ಮತ್ತೆ CH3. ಇದು ಒಂದು ಯೂನಿಟ್, ಇದು ಇನ್ನೊಂದು ಯೂನಿಟ್, CH3 C ಡಬಲ್ ಬಾಂಡ್ CH3. ಈ ಡಬಲ್ ಬಾಂಡ್ ಅಲ್ಲಿ ಇದೆ ನೋಡಿ ಒಂದು ಆಕ್ಸಿಜನ್, ಇವೆರಡು ಹೈಡ್ರೋಜನ್, ಎರಡು ಸೇರಿ ಏನಾಯ್ತು, ವಾಟರ್ ರಿಮೂವ್ ಆಯ್ತು. ಆಯ್ತಾ, ವಾಟರ್ ರಿಮೂವ್ ಆಯ್ತು. ಸೊ ಯಾವ್ದನ್ನ ಫಸ್ಟ್ ಬರ್ಕೊಂಡಿದೀನಿ, ಇದನ್ನ ಫಸ್ಟ್ ಬರ್ದಿದ್ದೀನಿ ನೋಡಿ, CH C ಡಬಲ್ ಬಾಂಡ್ CH3 ಅದನ್ನ ಫಸ್ಟ್ ಬರ್ದಿದ್ದೀನಿ. ಯು ಕ್ಯಾನ್ ಸಿ CH C ಡಬಲ್ ಬಾಂಡ್ CH3. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಿದೆ, ಈ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದು, ಈ ಕಾರ್ಬನ್ಗೆ. ಸೊ ಈ ಕಾರ್ಬನ್ ಹತ್ರ ಏನಿದೆ ನೋಡಿ, ಡಬಲ್ ಬಾಂಡ್ ಇದೆ, ಅದನ್ನ ಇಲ್ಲಿ ಹಾಕಿದ್ದೀನಿ. ಆ ಕಾರ್ಬನ್ ಡಬಲ್ ಬಾಂಡ್ ಮತ್ತೆ 2 CH3 ಆ ಕಡೆ ಈ ಕಡೆ ಬರ್ದಿದ್ದೀನಿ. ಗೊತ್ತಾಯ್ತಾ ಈಗ? ಎಸ್ ಸರ್. ಓಕೆ, ನೀವೇನ್ ಮಾಡಿ ಅಂದ್ರೆ ಹೇಳಪ್ಪ ಸರ್. ಇಲ್ಲಿ ಪ್ರೊಪನಾನ್ ಇದು ತಗೊಂಡ್ರೆ ಸರ್, ಕೀಟೋನ್ ತಗೊಂಡ್ರೆ ಬೇಸು BaOH2 ಬರ್ತಿದ್ದಾರೆ ಟೆಕ್ಸ್ಟ್ ಬುಕ್. ಏನಂತ ಬರ್ದಿದ್ದಾರೆ? BaOH2. ಬೇರೆ ಹೈಡ್ರಾಕ್ಸೈಡ್ ಅಲ್ವಾ? ಬೇರೆ ಹೈಡ್ರಾಕ್ಸೈಡ್. ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ನೀವು NaOH ಆದ್ರೂ ತಗೊಳ್ಳಿ, ನೀವು KOH ಆದ್ರೂ ತಗೊಳ್ಳಿ, ನೀವು ಬೇರೆ ಹೈಡ್ರಾಕ್ಸೈಡ್ ಆದ್ರೂ ತಗೊಳ್ಳಿ, ನೀವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆದ್ರೂ ತಗೊಳ್ಳಿ, ನನಗ್ ಬೇಕಾಗಿರೋದು OH- ಅಷ್ಟೇ ರಿಯಾಕ್ಷನ್ಗೆ. ಆ OH- ಇದೆಯಾ? OH- ಇದ್ರೆ ಯು ಡೋಂಟ್ ವರಿ, ಯು ಸ್ಟ್ರೈಟ್ ಅವೇ ಡೂ ದ ರಿಯಾಕ್ಷನ್. ಓಕೆ, ಸೊ ಅದಕ್ಕೋಸ್ಕರ NaOH KOH BaOH ಡಸಂಟ್ ಮ್ಯಾಟರ್ಸ್. ಯು ನೀಡ್ ಓನ್ಲಿ, ನೀವು ಡೈಲ್ಯೂಟ್ NaOH ಬರೆದು ಈ ರಿಯಾಕ್ಷನ್ ಬರೋದು ತಪ್ಪಿಲ್ಲ, ನೀವು ಬೇಸ್ ಬೇರೆ ಹಾಕಿ ಬರೆದ್ರು ತಪ್ಪಿಲ್ಲ. ಓಕೆ, ಸೊ ಇದು ನೋಡ್ಕೊಳ್ಳಿ, ಆಲ್ಡಾಲ್ ಕಂಡೆನ್ಸೇಷನ್
ಪುನಃ ಟೈಮ್ ಆಗುತ್ತೆ ಈಗ ರೀಲಾಗಿನ್ ಆಗಿ. ಬಟ್ ಬಿಫೋರ್ ದಟ್ ನೀವು ಪ್ರೋಪನಲ್ಗೆ ನೀವು ಟ್ರೈ ಮಾಡ್ಕೊಂಡು ಬನ್ನಿ. ಪ್ರೋಪನಲ್ಗೆ ಟ್ರೈ ಮಾಡಿ. ಡೂ ದ ಆಲ್ಡೋಲ್ ಕಂಡೆನ್ಸೇಷನ್ ಫಾರ್ ಪ್ರೋಪನಲ್.